ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ನಾವು ಬೈಕ್ ರೈಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಾವು ಗೊರವನಹಳ್ಳಿ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನಕ್ಕೆ ಎಂಜಾಯ್ ಮಾಡ್ತೀವಿ. ಸೊ ಎಲ್ಲ ಒಂದು 4 ರಿಂದ 5 ದೇವಸ್ಥಾನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಗೈಸ್, ಅಲ್ಲಿ ಹೋದ್ಮೇಲೆ ನಾನು ಮುಂದಿನ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಮೆಚ್ಚುಗೆ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಕಮೆಂಟ್ಸ್ ಹಾಕೋದನ್ನು ತಪ್ಪದೆ ಹಾಕಿ. ಸೊ ಬನ್ನಿ, ಮುಂದೆ ಏನಾಗುತ್ತೆ ನೋಡೋಣ. ಧನ್ಯವಾದಗಳು. ಸೊ ನೋಡಿ ಗೈಸ್, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥ ಒಂದು ದಾರಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿದ್ದೀವೋ ನೀವೇ ನೋಡ್ಬೋದು ಇಲ್ಲಿ. ಸೊ ಎಲ್ಲ ಒಂದು ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ರೂಟು ನೋಡು, ಈ ಥರ ಇದೆ. ಈ ಥರ ರೂಟಲ್ಲಿ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ. ಶಾರ್ಟ್ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಇದೆ ರೂಟು. ಕಾಡಿನ ಮಧ್ಯೆ ಹೋಗ್ತಾ ಇದ್ವಿ. ತೋಟಗಳು ಎಲ್ಲಿ ನೋಡಿದ್ರು ನಿಮಗೆ ಹಸಿರೇ ಕಂಡು ಬರುತ್ತಿಲ್ಲಿ. ಸುತ್ತಮುತ್ತ ಫುಲ್ಲು ಹಸಿರು ಗಿಡ ಮರಗಳು ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ಫುಲ್ಲು ತೋಟ. ಓಕೆ ಗೈಸ್, ನನ್ನ ಮುಂದಿನ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನಾನು ದೇವಸ್ಥಾನದ ಹತ್ರನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು. ಹಲೋ, ಹಾಯ್ ಗಾಯ್ಸ್. ನೋಡಿ, ನಾವೀಗ ಗೊರವನಹಳ್ಳಿ ತೀತಾ ಡ್ಯಾಮಿಗೆ ಬಂದಿದ್ದೀವಿ ನೋಡಿ ಗಾಯ್ಸ್. ಇದು ಬಂದು ತೀತಾ ಡ್ಯಾಮ್ ಅಂತೇಳಿ. ಸೊ ತೀತಾ ಡ್ಯಾಮ್ ಬ್ಯಾಕ್ ಸೈಡಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ. ಸೊ ಈಗ ಸೀದಾ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಶ್ರೀ ಮಹಾಲಕ್ಷ್ಮಿ ದರ್ಶನ ಪಡೆಯೋದಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾನು ದೇವಸ್ಥಾನ ರೀಚ್ ಆಗಿದ ತಕ್ಷಣ ನಿಮಗೆ ದೇವಸ್ಥಾನದ ಎಲ್ಲ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ ನಿಮಗೆ. ಸೊ ನನ್ನ ವಿಡಿಯೋನ ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು ಗೈಸ್. ನೋಡಿ ಗೈಸ್, ಆನ್ ದಿ ವೇ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಬರ್ತಾ ಇಲ್ಲಿ ಒಂದು ಬಜರಂಗಿ ಕಪ್ ಅಂತೇಳಿ ಗೊರವನಹಳ್ಳಿ ವೀರಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಯ್ತಾ ನಾವು. ಇಲ್ಲಿ ಬಜರಂಗಿ ಕಪ್ ಅಂತೇಳಿ ಒಂದು ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಹಾಯ್ ಗಾಯ್ಸ್, ನೋಡಿ ಫೈನಲಿ ನಾವು ಗುಟ್ಟೆ ಮಹಾಲಕ್ಷ್ಮಿ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ನೋಡಿ, ಅವರೆಲ್ಲ ಅಲ್ಲಿ ಆಲ್ರೆಡಿ ಹೋಗಿದ್ದಾರೆ. ಇವರು ಬಂದು ನಮ್ಮ ತಂಗಿ ನನ್ನ ತಂಗಿ ಮಕ್ಕಳು. ಸೊ ಆ ಕಡೆ ಎಲ್ಲೋ ದೂರದಲ್ಲಿ ಒಂದು ಕ್ರಿಕೆಟ್ ಪಂದ್ಯದ ಒಂದು ಮ್ಯಾಚ್ ನಡೀತಾ ಇದೆ. ಬಜರಂಗಿ ಕಪ್ ಅಂತೇಳಿ ನಾನು ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರದ್ದು ಒಂದು ಸ್ಪೀಚು ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಹಳ್ಳಿ ಆಗಿರೋದ್ರಿಂದ ಅವರ ಒಂದು ವಾಯ್ಸು ನೀಟಾಗಿ ಕೇಳಿಸ್ತಾ ಇದೆ. ಗುಟ್ಟೆ ಮಹಾಲಕ್ಷ್ಮಿ ನೋಡಿ, ಬೆಟ್ಟದ ಮುಂಭಾಗದಲ್ಲಿ ಇದೆ ದೇವಸ್ಥಾನ. ಇದು ಗುಟ್ಟೆ ಮಹಾಲಕ್ಷ್ಮಿ ಅಂತೇಳಿ. ಇದು ನಾನು ಇದೇ ಮೊದಲನೇ ಬಾರಿ ಬಂದಿರೋದು ಈ ದೇವಸ್ಥಾನಕ್ಕೆ. ಸೊ ಇವರೆಲ್ಲ ನಮ್ಮ ಮಿಸ್ಸಸ್ ಅವರ ರಿಲೇಷನ್ನು. ದೇವಸ್ಥಾನ ಕ್ಲೋಸ್ ಆಗಿದೆ ಈಗ. ಸೊ ನಾವು ಈಗ ಐನೂರಿಗೆ ಕಾಲ್ ಮಾಡಿ ಕರೆಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ದೇವಸ್ಥಾನ ತೆರೀತಾರೆ. ಸೊ ಆಮೇಲೆ ನಾನು ನಿಮಗೆ ಒಳಗಡೆ ದರ್ಶನನ ಮಾಡಿಸ್ತೀನಿ. ನನ್ನ ಎಲ್ಲ ವಿಡಿಯೋಗಳನ್ನ ನೀವು ಮೆಚ್ಚುಗೆ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವು ನಮ್ಮ ತಮ್ಮ. ಓಕೆ ಗಾಯ್ಸ್, ವಿಡಿಯೋಲಿರಿ. ಧನ್ಯವಾದಗಳು. ನೋಡಿ ಗಾಯ್ಸ್,
ಶ್ರೀ ಗುಡ್ಡೆ ಮಹಾಲಕ್ಷ್ಮಿ ಹಾಗೂ ವೆಂಕಟರಮಣ ಸ್ವಾಮಿ ಉದ್ಭವ ದೇವಸ್ಥಾನದ ಒಂದು ನಾವು ಮೆಟ್ಲನ್ನ ಹತ್ಕೊಂಡು ಮೇಲ್ಭಾಗದಲ್ಲಿ ಬಂದಾಗ ನೋಡಿ, ಇಲ್ಲಿ ನಿಮ್ಗೆ ವೆಂಕಟರಮಣ ಸ್ವಾಮಿಯ ಒಂದು ಹೋಯ್ತಾ ಹಾಗೂ ಬರ್ತಾ ಒಂದೊಂದು ಅವರ ಸ್ವಾಮಿಯ ಒಂದು ಹೆಜ್ಜೆಯ ಗುರುತು ನೋಡಿ, ಹೆಜ್ಜೆಯ ಗುರುತು ನೋಡ್ಬೋದು ನೀವು. ಇಲ್ಲೊಂದಿದೆ, ಇದು ಬರ್ತಾ ಹಾಗೂ ಇದು ಬಂದು ರಿಟರ್ನ್ ಹೋಯ್ತಾ ಹೆಜ್ಜೆಯ ಗುರುತು. ಸೊ ಇದು ದೇವಸ್ಥಾನದ ಒಂದು ಮೇಲ್ಭಾಗದಲ್ಲಿ ನಾವು ಮೆಟ್ಲನ್ನು ಹತ್ಕೊಂಡು ಬಂದಾಗ ನಮ್ಗಿದು ನೋಡಲು ಸಿಗತ್ತೆ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಬಂದಾಗ ಒಂದು ನಿಮಿಷ ಇದು ಬಂದು ದೇವಸ್ಥಾನದ ಹಿಂಭಾಗದಲ್ಲಿ ನಿಮಗೆ ನೋಡ್ಬೋದು ನೀವು, ಇಲ್ಲಿ ತೀತಾ ಡ್ಯಾಮ್ ಅಂತೇಳಿ. ತೀತಾ ಡ್ಯಾಮ್ ನಿಮ್ಗೆ ಇಲ್ಲೇ ಕಾಣ ಸಿಗುತ್ತೆ ನಿಮ್ಗೆ. ಸೊ ನೋಡೋದಕ್ಕೂ ಇದು ಒಂಥರ ಮನೋಹರವಾಗಿದೆ. ನೋಡಿ ದೇವಸ್ಥಾನದ ಹಿಂದೆಗಡೆ ಇದು ಒಂದು ದೊಡ್ಡ ಬಂಡೆ ಒಂದು ಇದೆ, ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಸುಂದರವಾಗಿದೆ. ಸಾಮಾನ್ಯ ಹಂಗೆ ಕುಂಡ್ರಿಸ್ತಿರ್ಬೋದಲ್ಲ ಚೆಕ್ಕಲ್ಲೆಲ್ಲ ಕೊಟ್ಟು ಕುಂಡ್ರಿಸ್ತೇವ್ರು ನೋಡೋ ಅವ್ರಿಗೆ ಕೊಟ್ಟವ್ರೆ ಬಿದ್ದಿದ್ದು ಅಂತ ಹೇಳಿಕೆ ಅಂತ ಯಾರನ್ನ ಸಪೋರ್ಟ್ ಕಾಲ್ ಕೊಟ್ಟವ್ರ ಅದಕ್ಕೆ ಅದೇ ನಿಂತ್ಕೊಂಡಿರೋದು. ನಿಮ್ಗೆ ಹಾಗೆ ನಾನು ಇನ್ನು ಕೆಲವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಬನ್ನಿ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಹಾಯ್ ಗಾಯ್ಸ್, ಈಗ ನಾವು ಆಲ್ರೆಡಿ ಗುಡ್ಡೆ ಮಹಾಲಕ್ಷ್ಮಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೋಡಿ ಗಾಯ್ಸ್ ಯಾವ ತರ ಇದೆ ಅಂತೇಳಿ. ಇದು ಬಂದು ಈ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಒಂದು ಉದ್ಭವ ಆಗಿರುವಂತಹ ದೇವಸ್ಥಾನ. ಸ್ವಲ್ಪ ಹಂಗೆ ಹೋದ್ರೆ ಉದ್ಭವ ಮೂರ್ತಿ ನೋಡಿ, ಇಲ್ಲಿ ನೋಡಿ ಗಾಯ್ಸ್, ಉದ್ಭವ ಮೂರ್ತಿ ಇದು. ಸೊ ಇದು ಮಹಾಲಕ್ಷ್ಮಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಅರ್ಚಕರು ಇವರೇ. ಸೊ ಪೂಜೆ ಮುಗಿದ್ಮೇಲೆ ಇಲ್ಲಿನ ಒಂದು ಮಹಿಮೆ ಹಾಗೂ ಮಹತ್ವವನ್ನು ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅದನ್ನು ನಾನು ನಿಮ್ಮ ಮುಂದೆ ವಿಡಿಯೋವನ್ನಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ತಪ್ಪದೇ ವೀಕ್ಷಿಸ್ತಾರೆ. ಧನ್ಯವಾದಗಳು. ಮೊನ್ನೆ ಬಂದಿದ್ವಿ, ಅವರಿದು ನಾವು ಅನ್ನೋದಿದ್ರೆ ಬಂದಿದ್ವಿ, ಹೊಸಕ್ ಬಂದಿದ್ದಾರೆ, ಇಲ್ಲಿಗೆ ಬಂದ್ವಿ. ಲಕ್ಷ್ಮೀ ನಿತ್ಯವಿಷ್ಠಾಯ ವಿಭಾವಾಯ ಆದಿದೇವಾಯ ದಿಗ್ದೇವಾಯ ದಿಗ್ಧಾಯ ಸುಧಾಯ ಸುಧಾರಿಣಿ ಗಮನಾಯ ನಂದಾಯ ಗಂಗಾಕ್ಷೇಯ ವಸುಂಧರಾಯ ಅನುಗ್ರಹಪ್ರದಾಯ ಮದಹೇಯ ಅನಘಾಯ ಅನಿವಲ್ಲಭಾಯ ಅಶೋಕಾಯ ಅಮೃತಾಯ ದಿಗ್ಧಾಯ ಲೋಕವಾಸಿನೀಯ
ಗೈಸ್, ಈಗ ಈ ದೇವಸ್ಥಾನ ಯಾವ ತರ ಉದ್ಭವ ಆಯ್ತು ಅಂತ ಇಲ್ಲಿನ ಅರ್ಚಕರು ತಿಳಿಸಿಕೊಡ್ತಾರೆ, ನಮಗೆ ಮಾಹಿತಿ ಕೊಡ್ತಾರೆ.
ಸೊ ಬನ್ನಿ ನೆಕ್ಸ್ಟ್ ಅವ್ರ ಹತ್ರ ಮಾತಾಡಿಸ್ತೀನಿ, ಅವರು ಯಾವ ರೀತಿ ಒಂದು ಮಾಹಿತಿ ಕೊಡ್ತಾರೆ ಅಂತ ನೋಡೋಣ ಗೈಸ್. ಸ್ವಾಮಿ ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಅಂತ. ಸೊ ಇಲ್ಲಿ ಈ ದೇವಸ್ಥಾನ ಯಾವ ತರ ಉದ್ಭವ ಆಯ್ತು ಅಂತ ಸ್ವಲ್ಪ ಜನಗಳಿಗೆ ಮಾಹಿತಿ ಕೊಟ್ಟರೆ. ಅಂದ್ರೆ ಇದು ಬಂದು ಉದ್ಭವ ಮೂರ್ತಿ ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ ಇದು ಒಂದು ಬಂಡೆಯಲ್ಲಿ ಉದ್ಭವ ಆಗಿರೋದು. ಇದು ಆರ್ಸಿಯಿಂದನೂ ಅಂದ್ರೆ ಪುರಾತನ ಕಾಲದಿಂದನೂ ಇದೆ. ಇದು ಇತ್ತೀಚೆಗಷ್ಟೇ ಇದು ಮಾಡ್ಕೊಂಡಿರೋದು, ದೇವಸ್ಥಾನ ಮಾಡ್ಕೊಂಡಿರೋದು. ಇಲ್ಲಿ ಬಂದು ಉದ್ಭವ ಇರೋದು ತಿರುಪತಿಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಪಾದ ಆ ಕಡೆ ಇದೆ, ತೋರಿಸ್ತೀನಿ. ಆ ಕಡೆಯಿಂದ ಬಂದು ಲಕ್ಷ್ಮಿ ಹುಡಿಕೊಂಡ್ಬಂದು ಇಲ್ಲಿ ಉದ್ಭವ ಇರೋದು ಸ್ವಾಮಿಯವರು. ಆ ಕಡೆಯಿಂದ ಬಂದು ಮತ್ತೆ ಈ ಕಡೆ ಮಠ ಮಾಡಿ ನಿಂತ್ಕೊಂಡು ಇಲ್ಲಿ ಉದ್ಭವ ಆಗಿದ್ದಾರೆ. ಫಸ್ಟ್ ಬಾಗಿಲು ಆ ಕಡೆ ಇತ್ತು, ಪೂರ್ವಕ್ಕಿತ್ತು. ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ನಿಂತ್ಕೊಳಕ್ ಆಗಲ್ಲ ಅಂತ ಹೇಳಿ ಮತ್ತೆ ಈ ಕಡೆ ಮಾಡ್ಕೊಂಡ್ರೆ ಈ ದೇವಸ್ಥಾನ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು. ನನಗೆ ಪೂರ್ವಕ್ಕೆ ಬಾಗಿಲು ಬೇಕು ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿದೆ. ಈ ಉದ್ದೇಶಕ್ಕೆ ಬೇಗ ಮಾಡ್ತಾರೆ ದೇವಸ್ಥಾನ. ಆ ಕಡೆ ಪಾದ ಇದೆ, ಪಾದ ಕಾಣಿಸುತ್ತಲ್ಲ ಉದ್ಭವ. ಸ್ವಲ್ಪ ಝೂಮ್ ಮಾಡ್ಕೊಡಿ. ಕೆರಡು ಅದೇ ಉದ್ಭವ ಸ್ವಾಮಿಯವರು ಅಷ್ಟೇ ಇರೋದು. ಒಂದು ಮುಷ್ಟಿ ಎಷ್ಟು ಇದ್ದಾರೆ ಉದ್ಭವ. ನೋಡಿ ಗಾಯ್ಸ್, ಇದು ಬಂದು ಉದ್ಭವ ಆಗಿರೋದು ಇಲ್ಲಿ. ಸೊ ಅಷ್ಟೇ ಪ್ಲೇಸ್ ಅಲ್ಲಿ ಅದು ಉದ್ಭವ ಆಗಿರೋದು. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ನಾನು ಈ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಸೊ ಬನ್ನಿ, ಆ ಬ್ಯಾಕ್ ಸೈಡ್ ಅಲ್ಲಿ ಪಾದ ಇದೆ. ಸೊ ಅದು ಹೇಗೆ ಏನು ಅಂತ ನಮ್ಮ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಬನ್ನಿ. ನೋಡಿ, ಇದು ತಿರುಪತಿಯಿಂದ ಬಂದಿರತಕ್ಕಂಥ ಪಾದ. ಈ ಕಡೆ ಬಂದಿರೋದು, ಈ ಕಡೆ ಬನ್ನಿ. ಇದು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಿರೋದು ಸ್ವಾಮಿಯವರು. ನೋಡಿ ಗಾಯ್ಸ್, ಇದು ಸ್ವಾಮಿ ಬಂದು ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿರೋದು ಅವರ ಒಂದು ಹೆಜ್ಜೆಯ ಗುರುತು. ಸೊ ಇಲ್ಲೇ ನಿಂತ್ಕೊಂಡು ಇಲ್ಲೇ ಉದ್ಭವ ಆಗಿರೋದು ಸ್ವಾಮಿಯವರು. ಫಸ್ಟ್ ಇದು ಬಾಗಿಲು ಈ ಕಡೆ ಇತ್ತು ಪೂರ್ವ. ಇಲ್ಲಿ ನೋಡಿ ಜಾಗ ತೋರಿಸಲಿ. ಇಲ್ಲಿ ಜಾಗ ಇಲ್ಲ ಅಂತೇಳಿ ಭಕ್ತಾದಿಗಳು ಬಂದವ್ರಿಗೆ ಆ ಕಡೆ ದೇವಸ್ಥಾನ ಮಾಡಿದ್ದಾರೆ. ಇವಾಗ ಇತ್ತೀಚೆಗೆ ಈ ಕಡೆ ಪೂರ್ವಕ್ಕೆ ಮುಖ ಮಾಡಿ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದಾರೆ. ಆ ಕಡೆ ಬಂದ್ರೆ ಗುಂಡ ಇದೆ, ತೋರಿಸ್ತೀನಿ. ದೇವಸ್ಥಾನದ ಒಂದು ನೋಡಿ, ಇದು ಗುಂಡು ಏನ್ ನೋಡ್ತಾ ಇದೀರ ನೀವು, ಇದು ಭೀಮ ಎತ್ತಿಟ್ಟರ ಗುಂಡು ಅಂತ ಹೇಳ್ತಾರೆ. ಯಾವ್ದು ಸ್ವಾಮಿ? ಈ ಗುಂಡು ಏನ್ ಸ್ವಾಮಿ ಹೆಸರು? ಭೀಮ ಎತ್ತಿಟ್ಟರ ಗುಂಡು ಅಂತ ಹೇಳ್ತಾರೆ. ಇದು ಬಂದು ಇಷ್ಟು ದೊಡ್ಡ ಗುಂಡು, ಬರೀ 3 ಕಲ್ಲು ಚಿಕ್ಕ ಕಲ್ಲು ಮೇಲೆ ಕುತ್ಕೊಂಡಿರಂತ. ಅಲ್ಲಿ ಕೆಳಗಡೆ ಹೋಗಿ ತೋರಿಸಿ, ಆ ದೊಡ್ಡ ಕಲ್ಲು ಮೇಲೆ ಗೊತ್ತಿಲ್ಲ ಇದು. ನೋಡಿ ಗಾಯ್ಸ್, ಇದು ಬಂದು ಭೀಮ ಎತ್ತಿಟ್ಟಿರೋದು ಒಂದು ಗುಂಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗಳು. ಸೊ ಇದು ಬಂದು ಬರೀ ಒಂದು 3 ಕಲ್ಲು ಮೇಲೆ ಕುತ್ಕೊಂಡಿದೆ. ಇದು ಆ ದೊಡ್ಡ ಕಲ್ಲು ಮೇಲೆ ಕೂತಿಲ್ಲ, ಅದು ದೊಡ್ಡ ಚಿಕ್ಕ ಕಲ್ಲು ಮೇಲೆ 3 ಕಲ್ಲು ಮೇಲೆ, ಸಣ್ಣ ಒಂದು 3 ಕಲ್ಲು ಮೇಲೆ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ದೊಡ್ಡ ಒಂದು ಗುಂಡು ಇದು, ಬಂಡೆ. ಇದೆಲ್ಲ ನಿಮ್ಗೆ ಈ ಕಲ್ ಮೇಲೆ ಕೂತಿದೆ, ಆ ಕಲ್ ಮೇಲೆ ಕೂತ್ಕೊಂಡಿದೆ, ಈ ಕಲ್ ಮೇಲೆ ಕೂತ್ಕೊಂಡಿಲ್ಲ. ಆ ಕಡೆ ಇನ್ನೊಂದ್ ಸೈಡ್ ಅಲ್ಲೊಂದು ಕಲ್ ಮೇಲೆ ಕೂತ್ಕೊಂಡಿದೆ ಅಷ್ಟೇ. ಇದು ಬಂದ್ರು ತೀತಾ ಡ್ಯಾಮ್. ಇದು ನೀವು ಈಗ ಬ್ಯಾಕ್ ಸೈಡ್ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊರವನಹಳ್ಳಿ ತೀತಾ ಡ್ಯಾಮ್. ಆ ಟವರ್ ಬಂದಿರೋ ಅದೇ ಗೊರವನಹಳ್ಳಿ. ಆ ಕಡೆ ನಿಮ್ಗೆ ಗೊರವನಹಳ್ಳಿ ಬರುತ್ತೆ. ಸೊ ಇದು ಬಂದು ತೀತಾ ಡ್ಯಾಮ್ ಅಂತ ಹೇಳಿ. ಸೊ ತೀತಾ ಡ್ಯಾಮ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆ ಸರ್, ಬನ್ನಿ ಕೆಳಗಡೆ ಹೋಗೋಣ. ಸೊ ನೋಡಿ ಗೈಸ್, ಇದು ಬಂದು ತೀತಾ ಡ್ಯಾಮು. ಸೊ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ನಿಮಗೆ ಮೆಚ್ಚುಗೆ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ನೋಡಿ, ಈ ಒಂದು ದೇವಸ್ಥಾನದಲ್ಲಿ ನಾವು ಆ ತಾಯಿನ ಏನಾದರೂ ಒಂದು ಬೇಡಿಕೆ ಇಟ್ಟರೆ ಬಲಗಡೆ ಈ ತರ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಬಲಗಡೆ ಕೊಡಮ್ಮ ಅಂತ ಹೇಳಿದ್ರೆ, ಸೊ ಬಲಗಡೆ ತಿರುಗ್ತಾರೆ ಈ ತರ. ಹಾಗೂ ಏನೇ ಕೋರಿಕೆಯನ್ನ ಕೇಳ್ಕೊಂಡು ಅದು ನೆರವೇರಬೇಕು ಅಂತ ಹೇಳಿ ಎಡಗಡೆ ತಿರ್ಗ್ಸಮ್ಮ ಅಂದ್ರೆ ಎಡಗಡೆನೂ ತಿರುಗ್ತಾರೆ. ಸೊ ಈ ರೀತಿ ಒಂದು
ನಮ್ಗೆ ಬರ್ಬೇಕು ಅವ್ರಿಗೆ. ನಾನ್ ಕರ್ಕೊಂಡ್ ಬಂದಿರೋದು ಮುದ್ರೆ ಹಾಕೊಂಡು ಅಮ್ಮ ಆಗಿರೋದಕ್ಕೆ. ಇದು ಬಂದು ನಮ್ಮ ಮನೆಯವರು ಕೇಳ್ಕೊತಾ ಇದ್ದಾರೆ ತಾಯಿ ಹತ್ರ. ಸೊ ಅವರು ಒಂದು ಕೋರಿಕೆಯನ್ನು ಕೇಳ್ಕೊಂಡು ಈ ರೀತಿ ಒಂದು ಬಲಗಡೆ ನಮ್ಗೆ ತಿರುಗೋ ತರ ಮಾಡಿ ಅಂತ ಕೇಳಿದ್ರೆ ಬಲಗಡೆ ತಿರುಗುತ್ತೆ, ಹಾಗೂ ಅವ್ರು ಏನೇ ಒಂದು ಕೇಳ್ಕೊಂಡಿದ್ದು ಕೆಲಸ ನೆರವೇರುತ್ತೆ ಅಂದ್ರೆ ಎಡಗಡೆ ತಿರುಗ್ಸಮ್ಮ ಅಂದ್ರೆ ಎಡಗಡೆನೇ ತಿರುಗ್ತಾ ಇದೆ. ಸೊ ಇದು ಆಟೋಮೆಟಿಕ್ ಆಗಿ ಆ ತಾಯಿ ಈ ತರ ಒಂದು ಕೋರಿಕೆಯನ್ನ ಅವರು ಪೂರೈಸಲಿಕ್ಕೆ ಹೇಳ್ತಾ ಇದ್ದಾರೆ. ಇವರು ಬಂದು 500 ದೇವಸ್ಥಾನ ನೋಡಿ. ಈಗ ಮತ್ತೊಂದು ಏನೋ ಕೇಳ್ಕೊಂಡಿದ್ದಾರೆ. ಸೊ ಆ ಕೆಲಸ ಆಗುತ್ತೆ ಬಲಗಡೆ ಕುಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಬಲಗಡೆ ತಿರುಗ್ತಾ ಇದ್ದಾರೆ. ನೋಡಿ ಗೈಸ್, ಯಾವ ರೀತಿ ಒಂದು ಬಲಗಡೆ ದೇವರು ಬಲಗಡೆ ತಿರುಗಿಸ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಅದು ಸತ್ಯ ಪವಾಡಗಳು. ನೀವು ಯಾವಾಗ್ಲಾದ್ರೂ ಫ್ರೀ ಇದ್ರೆ ದೇವಸ್ಥಾನಕ್ಕೆ ಬಂದು ಕೇಳ್ಬೋದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಗಾಯ್ಸ್, ನಾವು ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನದ ಎಂಟ್ರೆನ್ಸು ಆರ್ಚು ನೋಡ್ತಾ ಇರ್ಬೋದು ನೀವು, ಆರ್ಚು. ಸೊ ಹಾಗೆ ಮುಂದೆ ಹೋಗ್ತೀವಿ ನೋಡಿ. ಈಗ ಸೊ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಭಾನುವಾರ ಆಗಿರೋ ಕಾರಣದಿಂದ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಅಂದಿವೆ ನಾವು ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಮುಂದಿನ ದೇವಸ್ಥಾನದ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ವಿಡಿಯೋನ ತಪ್ಪದೆ ವೀಕ್ಷಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಯ್ ಗಾಯ್ಸ್, ನೋಡಿ ಫೈನಲಿ ನಾವು ಮಾತೆ ಕಮಲಮ್ಮನವರ ಮೂಲ ಬೃಂದಾವನ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಮಾತೆ ಕಮಲಮ್ಮನವರ ಮೂಲ ಬೃಂದಾವನ ಅಂಥೇಳಿ ದೇವಸ್ಥಾನ, ಹಾಗೂ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ನಿಮಗೆಲ್ಲ ಆಪೋಸಿಟ್ ಕಾಣಿಸ್ತಾ ಇರ್ಬೋದು. ಇದು ಬಂದು ದೇವಸ್ಥಾನದ ಹೊರಗಿನ ದೃಶ್ಯ ಗೈಸ್. ಇನ್ನು ಒಳಗಡೆ ನಾವು ಎಂಟ್ರಿ ಆಗಿಲ್ಲ. ಈಗ ಎಲ್ಲ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಶೆಡ್ಗಳು ಹಾಕ್ಕೊಂಡು ಅಂಗಡಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹೊರಗಡೆ. ನೋಡಿ, ಇದು ಬಂದು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀ ಕ್ಷೇತ್ರ ಗೊರವನಹಳ್ಳಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ದೇವಸ್ಥಾನದ ಒಂದು ಗೋಪುರ ನಿಮಗೆ ಕಾಣಿಸ್ತಾ ಇರಬೇಕು. ಚೇಂಜಸ್ ಬಂದು ಕಳಿಸಿದ್ದೀನಿ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಒಂದು
ಎಂಟ್ರೆನ್ಸು ಗೋಪುರ ಇದು. ಸೊ ಧರ್ಮ ದರ್ಶನಕ್ಕೆಲ್ಲ ಹೋಗ್ತಾ ಇದ್ದೀವಿ ಈಗ. ಧರ್ಮ ದರ್ಶನ ಏಕ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿಗಳಿದ್ದಾವೆ. ಇದು ನವಗ್ರಹ ದೇವಾಲಯ, ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಇದು. ಧರ್ಮ ದರ್ಶನಕ್ಕೆ ಲೈನ್ ಇದು, ಹೋಗ್ತಾ ಇದ್ದೀವೆಲ್ಲ. ನೋಡಿ, ಧರ್ಮ ದರ್ಶನಕ್ಕೆ ದಾರಿ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಭಕ್ತಾದಿಗಳು ಎಷ್ಟು ಜನ ಆಲ್ರೆಡಿ ಬಂದು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇದು ಪೂಜೆ ಸಾಮಾನು ನಿಮ್ಮನ್ನು ಮಾಡಿಕೊಂಡವನ್ನ ಯಾಕೆ ಕೊಡಲ್ವನ ಪೂಜೆ ಸಾಮಾನು ಸೊ ನೋಡಿ ಗಾಯ್ಸ್, ಈಗ ನಾವು ಗೇಟ್ ನಂಬರ್ 1 ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಬೋರ್ಡ್ ನೋಡ್ಬೋದು ನೀವು. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾನು ಸಹ ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಒಳಗಿನ ದೃಶ್ಯ ನೋಡ್ಬೋದು ನೀವು. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಭಕ್ತಾದಿಗಳು ಜಾಸ್ತಿನೇ ಬಂದಿದ್ದಾರೆ. ಆ ತಾಯಿಯ ದರ್ಶನಕ್ಕಾಗಿ ಎಲ್ಲೂ ಸಹ ಹೆಚ್ಚಾಗಿ ಇರುತ್ತಾರೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ ಒಳಗೆ. ಕಡೆ ಹೋಗಿ ನಿಶೇಷ್ ಅವರು ಅಂತ ಹಾಕೊಂಡು ನೋಡಿ ಗಾಯ್ಸ್, ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ದರ್ಶನ ಮುಗಿಸಿ ಈಗ ಅನ್ನದಾಸೋಹಕ್ಕೆ ಬಂದಿದ್ದೀವಿ. ಸೊ ಎಷ್ಟು ಜನ ಬಂದಿದ್ದಾರೆ ಭಕ್ತಾದಿಗಳು. ಸೊ ಈಗ ಇಲ್ಲಿ ದರ್ಶನ ಮುಗಿಸಿ ನೆಕ್ಸ್ಟ್ ನಾವು ದೇವರಾಯನದುರ್ಗದ ಕಡೆಗೆ ಪ್ರಯಾಣ ಬೆಳೆಸ್ತೀವಿ. ಸೊ ನನ್ನ ಮುಂದಿನ ವಿಡಿಯೋ ನಿಮಗೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಧನ್ಯವಾದಗಳು. ಆ್ಯಕ್ಚುಲಿ ನಾವು ಈಗ ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀವಿ ಆನ್ ದಿ ವೇ. ಸೊ ರೂಟ್ ಹೇಗಿದೆ ನೋಡಿ, ಸುತ್ತಮುತ್ತ ಎಲ್ಲ ನೋಡಿದ್ರು ಹಸಿರು. ಬೆಟ್ಟ ಗುಡ್ಡ, ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದೇವರಾಯನದುರ್ಗ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆಗಿದ ತಕ್ಷಣ ಅಲ್ಲಿನ ವೀಡಿಯೋನ ನಾನು ನಿಮಗೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಚಾನಲ್ಗೆ. ನನ್ನ ಎಲ್ಲ ವೀಡಿಯೋಗಳನ್ನ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ.
ಸೊ ನೋಡಿ ಫ್ರೆಂಡ್ಸ್, ದೇವರಾಯನದುರ್ಗಕ್ಕೆ ಹೋಗೋ ದಾರಿಯಲ್ಲಿ ಬೆಟ್ಟ ಗುಡ್ಡಗಳು ಹಾಗೂ ಸುತ್ತಮುತ್ತ ಎಲ್ಲಿ ನೋಡಿದರೂ ಹಸಿರು ಮರಗಳೇ ಕಾಣಿಸ್ತಾ ಇದ್ದಾವೆ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದೇವರಾಯನದುರ್ಗನ ರೀಚ್ ಆಗ್ತೀವಿ. ಸೊ ನೀವು ನೋಡ್ಬೋದು ಇಲ್ಲಿನ ವ್ಯೂಸ್ನ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ರೀಚ್ ಆಗಿದ ತಕ್ಷಣ ನಾನು ಅಲ್ಲಿನ ಒಂದು ವಿಡಿಯೋನ ನಾನು ನಿಮಗೆ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಮೆಚ್ಚುಗೆ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಧನ್ಯವಾದಗಳು. ಹಾಯ್, ಹಲೋ ಗಾಯ್ಸ್. ಹಾಯ್. ಸೊ ನಾವೀಗ ಆಲ್ರೆಡಿ ದೇವರಾಯನದುರ್ಗದ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೋಡಿ, ದೇವರಾಯನದುರ್ಗ ಮೇಲೆ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಕೆಳಗೆ ಬಂದರೆ ನಿಮಗೆ ಇಲ್ಲಿ ಒಂದು ಲೆಫ್ಟ್ಗೆ ಒಳಗೆ ಸ್ವಲ್ಪ ಬಂದರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ನಿಮಗೆ ಒಂದು ಕಲ್ಯಾಣಿ ಕಾಣುತ್ತೆ. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗಿಲ್ಲಿ ನಾಗರಕಲ್ಲು ಹಾಗೂ ಇತಿಹಾಸ ನೋಡ್ಬೋದು. ನೀವು ಇಲ್ಲಿ ಇತಿಹಾಸ ನೋಡಿ. ಇತಿಹಾಸ ಬಂದು ನಿಮಗೆ ಇಲ್ಲಿ ಈ ಆಂಜನೇಯ ಸ್ವಾಮಿ ಗುಡಿಯು ಸುಮಾರು 1800 ದಶಕದ ಕೊನೆಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಅಮಲ್ದಾರಾಗಿದ್ದ ಶ್ರೀಯುತ ಹನುಮಂತರಾಯರು
ಭಗವಂತನ ಪ್ರೇರಣೆ ಮೇರೆಗೆ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಅಂತ ಹೇಳಿ ಒಂದು ಇತಿಹಾಸನ ಹಾಕಿದ್ದಾರೆ ಈ ದೇವಸ್ಥಾನದ್ದು. ಸೊ ಇಲ್ಲಿ ನಾಗರಕಲ್ಲು ನೋಡ್ಬೋದು ನೀವು. ಹಾಗೆ ಒಂಚೂರು ಮುಂದೆ ಬಂದರೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಬೋರ್ಡ್ ನೋಡ್ಬೋದು ನಾವು, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಒಳಗಡೆ ಕತ್ಲೆ ಇರೋದ್ರಿಂದ ದೇವರ ವಿಗ್ರಹ ಅಷ್ಟು ಕ್ಲಿಯರ್ ಆಗಿ ಗೋಚರಿಸ್ತಾ ಇಲ್ಲ. ಸೊ ನಮಗೆ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ನೋಡಿದ್ರೆ, ಬಟ್ ವಿಡಿಯೋ ಮುಖಾಂತರ ನಾನು ಅದನ್ನು ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಇಲ್ಲಿ ಕಲ್ಯಾಣಿ ಹಾಗೂ ಬೆಟ್ಟ ನೋಡಿ ಹೇಗಿದೆ ಬೆಟ್ಟ. ಸೊ ಇಲ್ಲಿ ಬಂದು ನಿಮಗೆ ತಿನ್ನುವ ಹಣ್ಣುಗಳು ಹಾಗೂ ಪದಾರ್ಥಗಳು ಹಾಗೂ ಹೆಣ್ಣು ಮಕ್ಕಳ ಒಂದು ಐಟಮ್ಸ್ಗಳನ್ನ ಮಾರ್ತಾ ಇರ್ತಾರೆ ದೇವಸ್ಥಾನದ ಹೊರಗಡೆ ನೋಡ್ಬೋದು ನೀವು. ಸೊ ಸುಮಾರು ಜನ ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. మా ఊళ్ళో కలకండ కళాఖండ అంటే ఏంటో తెలుసా? ఇట్స్ ఏ నైస్ స్కల్ప్చర్. ఓకే, కలకండ అంటున్నారు. కలకండ Hi, hello guys, welcome to my YouTube channel.